ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಹಬ್ಬಕ್ಕೆ ಮುಂಚೆನೇ ಮಾಡಿರೋಂಥ ವ್ಲಾಗ್ ಇದು. ನನ್ನ ತಂಗಿನೇ ಬಂದೆಲ್ಲ ಪಾಪ ಎಲ್ಲ ಕ್ಲೀನ್ ಮಾಡಿಕೊಟ್ಲು. ಯಾಕಂದರೆ ನಂಗೆ ಸ್ಟಿಚಿಂಗ್ ಜಾಸ್ತಿ ಕೆಲಸ ಇರೋದ್ರಿಂದ ನೋಡಿ ಎಲ್ಲನೂ ಎಳಿಸ್ಬಿಟ್ಟು ಅವಳೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು. ನೀರು ಬರ್ತಾಯಿತ್ತು. ಸದ್ಯ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಹಬ್ಬ ನಾಳೆ ಅಂದ್ಬಿಟ್ಟು ಒಂದು ಸ್ವಲ್ಪ ಮನೆಗೆ ದೀಪ ತರಬೇಕಿತ್ತು. ದೀಪಲ್ಲೇ ಕಂಬ ಇರಲಿಲ್ಲ. ನೋಡಿ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿದ್ದಾಳೆ. ಅದಕ್ಕೋಸ್ಕರ ನಮ್ಮ ಅಣ್ಣ ಬಂದಿದ್ದ, ಹೋಗೋಣ ನಡಿ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ನಮ್ಮ ಅಣ್ಣ ಅಲ್ಲಿ ಸರ್ಕಲಲ್ಲಿ ಗಾಡಿ ನಿಲ್ಲಿಸಿದ್ದೆ. ಯಾಕಂದರೆ ನಮ್ಮ ಮನೆಗಲ್ಲಿ ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಅಂದರೆ ಸರ್ಕಲಲ್ಲಿ ಫೋಟೋ ಇದಾಗ್ಬಿಡುತ್ತೆ ಕ್ಯಾಮ್ರಾದಲ್ಲಿ ಅಂದ್ಬಿಟ್ಟು ನಡ್ಕೊಂಡು ಬಂದಿದ್ದ. ಅಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ಆಮೇಲೆ ಮತ್ತೆ ನಡಿ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಿ ಅಲ್ಲಿಂದ ಬಂದ್ವಿ. ನಮ್ಮ ತಂಗಿ ಆಲ್ರೆಡಿ ರೆಡಿಯಾಗಿದ್ಲು. ಹಿಂಗೆ ಹೋಗೋಣ ಅಂತ ಆಲ್ರೆಡಿ ಹೇಳಿದ್ದೆ. ಅವಳು ಹಬ್ಬ ಅಲ್ವಾ, ಬೇಗ ಬಾ ತೊಗೊಂಡೋಗ್ಬಿಡುವೆ ಅಂತ ಹೇಳ್ತಾನೆ ಇದ್ಲು. ಒಂದು ಸಲ ಹೋಗಿ ವಾಪಸ್ ಬಂದಿದ್ದೆ ದುಡ್ಡು ಸಾಕಾಗ್ದೇನೆ. ಮತ್ತು ಇವತ್ತು ಹಬ್ಬಕ್ಕೆ ಬೇಕೇ ಬೇಕಲ್ವಾ ಅಂದ್ಬಿಟ್ಟು ಹೋಗೋಣ ಅಂತೆಲ್ಲ ರೆಡಿಯಾಗಿ ಬಂದ್ವಿ. ಅವಳು ಹಪ್ಪಳ ಎಲ್ಲ ಮಾಡಿ ಒಣಗಿಸಿ ಆಲ್ರೆಡಿ ರೆಡಿಯಾಗಿದ್ಲು. ಬ್ಯಾಗ್ ತಗೋ ಅಂತ, ಬೇಡ ಅಂತ. ಅದಕ್ಕೆ ಹಬ್ಬದ ಸಾಮಾನು ತೊಗೋಬೇಕಲ್ಲ, ಹಣ್ಣು ಇಲ್ಲ ಬಾಳೆಕಂಬ ಅದು ಇದು ಏನೇನೋ ತೊಗೊಂಡ್ರೆ ಬ್ಯಾಗ್ ಇರಲಿ ಅಂದ್ಬಿಟ್ಟು ತಗೋ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ಬ್ಯಾಗ್ ತಗೊಂಡು ಬಂದಳು. ನನಗೆ ದೀಪ ತೊಗೊಂಡು ಅಲ್ಲೇ ಸ್ವಲ್ಪ ಸಾಮಾನು ತಗೊಳ್ಳೋಣ, ಪೂಜೆ ಸಾಮಾನು ಏನೇನು ಆಗುತ್ತೆ ಅದನ್ನು ತೊಗೊಂಡೋಗೋಣ ಅಂದ್ಬಿಟ್ಟು ಹೇಳಿದೆ. ಹೂವು ಹಣ್ಣು ಬಾಳೆಹಣ್ಣೆಲ್ಲ ತೊಗೊಂಡಿದ್ದೆ. ಮಾಮೂಲಿ ಇನ್ನೇನಾದರೂ ಹಣ್ಣು ತೆಂಗಿನಕಾಯಿ ಇಲ್ಲ ಇನ್ನೇನಾದರೂ ಸಣ್ಣ ಪುಟ್ಟ ಐಟಮು ತಗೊಳ್ಳೋಣ ಅಂದ್ಬಿಟ್ಟು ಹೇಳಿದೆ. ಸರಿ ಆಯಿತು ಬಾ ಅಂತ ಹೇಳಿದ್ರು. ನಮ್ಮ ಅಣ್ಣ ನಾನು ಒಂದು ಗಾಡೀಲಿ ಹೊರಟ್ವಿ. ಅವರು ನನ್ನ ತಂಗಿಯರ ಯಜಮಾನರು ಅವ್ರ ಗಾಡೀಲಿ ಬಂದರು. ಬಂದುಬಿಟ್ಟು ಅಲ್ಲಿಗೆ ಹೊರಟ್ವಿ. ಅಂದರೆ ಅದೇ ದೀಪ ತೊಗೊಳಕ್ಕೆ ಹೋಗಿ ಒಂದು ಸಲ ವಾಪಸ್ ಬಂದಿದ್ವಿ ದುಡ್ಡು ಶಾರ್ಟೇಜ್ ಆಗಿ. ಈ ಸಲ ನೋಡೋಣ ಹೆಚ್ಚು ಕಡಿಮೆ ತೊಗೊಬಂದ್ಬಿಡೋಣ ಹಾಕ್ಬಿಟ್ಟು ಹಳೇದನ್ನು ಅಂದ್ಬಿಟ್ಟು ಹೋದ್ವಿ. ಹೋಗಿ ನೋಡಿದ್ವಿ. ತುಂಬ ದೀಪಗಳು ಆಲ್ರೆಡಿ ಯಾರೋ ತೊಗೋತಾಯಿದ್ರು. ಸಣ್ಣ ಸಣ್ಣ ದೀಪ, ಕಾಮಾಕ್ಷಿ ದೀಪ, ಇನ್ನು ಯಾವ್ಯಾವುದೋ ದೀಪಗಳೆಲ್ಲನೂ ತೊಗೋತಾಯಿದ್ರು. ಅದಕ್ಕೆ ನಾವು ಹೋಗಿ ನೋಡಿಕೊಂಡು ಅದು ಬೇರೆ ಅವತ್ತು ಹಬ್ಬ ಅಲ್ವಾ, ಹಬ್ಬ ನಾಳೆ ಅಂದ್ಬಿಟ್ಟು ಫುಲ್ಲು ರಶ್ ಇತ್ತು. ಅವ್ರು ಆ ಕಡೆನೂ ಓಡಾಡ್ತಾರೆ, ಈ ಕಡೆ ಒಂದು ಅಂಗಡಿಲಿ ಆ ಕಡೆನೂ ಬಾಗಿಲಿದೆ, ಈ ಕಡೆನೂ ಬಾಗಿಲಿದೆ. ಪಾಪ ಆ ಕಡೆನೂ ಹೋಗಿ ಕೇಳೋದು, ಅವ್ರಿಗೆ ಕೊಡೋದು, ಈ ಕಡೆನೂ ಬರೋದು, ಹಂಗೆ ಹೇಳ್ತಾಯಿದ್ರು. ಆಲ್ರೆಡಿ ನಾವು ಹೋಗೋಷ್ಟು ಒಂದಿಬ್ಬರು ದೀಪಗಳನ್ನ ವ್ಯಾಪಾರ ಮಾಡ್ತಾಯಿದ್ರು. ಅವ್ರು ಯಾರಿಗೋ ಫೋನ್ ಮಾಡಿ ಅವ್ರು ತೊಗೊಬಂದಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ಕೊಂಡು ಅವ್ರಿಗೆ ಹೇಳ್ತಾಯಿದ್ರು. ಆಮೇಲೆ ಅವ್ರದ್ದೆಲ್ಲ ಮುಗಿಬೇಕಲ್ಲ, ಇನ್ನು ಮಧ್ಯೆ ನಾವು ಇದು ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಸುಮ್ಮನೆ ನಿಂತಿದ್ವಿ. ಆಮೇಲೆ ಮತ್ತೆ ಅವರು ತಗೊಂಡು ಹೋದರು. ಆಲ್ರೆಡಿ ಒಂದು ದೀಪ, ಒಂದು ಮಾಮೂಲಿ ದೀಪ ಒಂದು ಜೊತೆ, ಕಾಮಾಕ್ಷಿ ದೀಪ ಒಂದು ಜೊತೆ ಏನೋ ತೊಗೊಂಡು ಹೋದರು. ಆಮೇಲೆ ನಮಗೆ ದೀಪಲ ಕಂಬ ಬೇಕಾಗಿತ್ತು ಅದು. ಆಮೇಲೆ ಅದನ್ನು ಅಲ್ಲೇ ಆಲ್ರೆಡಿ ಇಟ್ಟಿದ್ರು. ನೋಡು ಯಾವ್ದು ಬೇಕು, ಯಾವ ಥರದ್ದು ಅದು ತೋರಿಸಿದ್ರೆ ಅವ್ರು ಕೊಡ್ತಾರೆ ಅಂತ ನನ್ನ ತಂಗಿ ಹೇಳ್ತಾಯಿದ್ಲು. ಆಲ್ರೆಡಿ ನಾನು ಈ ಥರದ್ದು ತೊಗೊಂಡಿರೋದು ನೋಡು ಅಂದ್ಬಿಟ್ಟು ಎಲ್ಲ ತೋರಿಸ್ತಾಯಿದ್ಲು. ಆಮೇಲೆ ಆಲ್ರೆಡಿ ನೋಡಿ ಇಬ್ಬರು ತೊಗೋತಾ ಇದ್ದಾರೆ, ವ್ಯಾಪಾರ ಮಾಡ್ತಾಯಿದ್ರು. ನಾವು ಆಮೇಲೆ ತೊಗೊಂಡು ಇದ್ರಲ್ಲಿ ನೋಡು ಅಂತ ಹೇಳ್ತಿದ್ವಿ. ಸಲ ಒಂದು ಸ್ವಲ್ಪ ಅದೇ ಮೇಲ್ಗಡೆ ಮಾತ್ರ ಇದು ನವಿಲು ಏನೋ ಬಂದಿತ್ತು, ಅದು ತುಂಬ ಜಾಸ್ತಿ ಹೇಳಿದರು ರೇಟು. ಇವೆಲ್ಲ ನಡಿ ಕಡೆ ಇದೆ ಆ ಥರದ್ದು ಬೇಡ, ಮಾಮೂಲಿದೆ ತಗೋ, ಅವೆಲ್ಲ ಏನಕ್ಕೆ ಗಲೀಜು ಗೊಳೆ ತುಂಬ್ಕೊಂಬಿಡುತ್ತೆ ಅಂದ್ಲು. ಸರಿ ಬೇಡ ಬಿಡು, ಮಾಮೂಲಿ ಅಂದರೆ ಆಮೇಲೆ ಪ್ಲೇನಲ್ಲೇ ಅವ್ರು ತೊಗೊಂಡಿದ್ದು, ಅದೇ ಥರದ್ದೇ ತೊಗೋತೀನಿ ಬಿಡು ಆಯಿತು ಅಂದ್ಬಿಟ್ಟು ನೋಡಿದ್ವಿ. ಒಂದು ವೆಯ್ಟ್ ಇರಲಿಲ್ಲ, ಒಂದು ವೆಯ್ಟ್ ಇತ್ತು. ಆ ಥರದ್ದು 2-3 ತೋರಿಸಿದ್ರು, ಅಲ್ಲೇ ಇಟ್ಟಿದ್ರು. ಅದ್ರಲ್ಲಿ ನಾವು ನೋಡಿದ್ವಿ ಒಂದು ವೆಯ್ಟ್ ಇರೋದು. ನಾನು ಕಡಿಮೆದ್ರಲ್ಲೇ ತೊಗೊಳ್ಳೋಣ ಅಂತ ಅವ್ರು ಹೇಳಿದರು. ಇದಕ್ಕೇ ಅದಕ್ಕೂ ಏನಿಲ್ಲ, ಒಂದು 200-300 ರೂಪಾಯಿ ಜಾಸ್ತಿ ಅಷ್ಟೇ ಅಂದರು. ಆವಾಗ ಅನ್ನಿಸ್ತು. ಆಮೇಲೆ ಇನ್ನೊಬ್ರು ಯಾರೋ ಕಸ್ಟಮರ್ ಬಂದು ಇದು ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಇದೇನದು ಕಳೆನೇ ಇಲ್ಲ ಅಂತ ಹೇಳ್ತಾಯಿದ್ರು. ಸರಿ ಬಿಡು ಆಯಿತು ಅಂದ್ಬಿಟ್ಟು ತಗೊಂಡು ಆಮೇಲೆ ಮನೆಗೆ ಬಂದೆ. ತುಂಬ ಚೆನ್ನಾಗೈತೆ ದೀಪ ನೋಡಿ, ಈ ರೀತಿ ಇದೆ ದೀಪ. ಅದು ಸರಿಯಾಗಿ ವೀಡಿಯೋನು ಮಾಡೋಕ್ಕೆ ನೆನಪಿಲ್ಲ, ಗಡಿಬಿಡಿ. ಮನೇಲಿ ಒಂದು ಸ್ಟಿಚಿಂಗ್ ಮಾಡಬೇಕು, ಆಮೇಲೆ ಮನೆ ಕ್ಲೀನ್ ಅದು ದೇವ್ರಿಗೆ ಅಲಂಕಾರ ಮಾಡಬೇಕು, ಇದೆಲ್ಲ ಟೆನ್ಷನಲ್ಲಿ ನಾನು ತೊಗೊಬಂದಿರೋದು. ಏನು ವೀಡಿಯೋನು ಮಾಡ್ಕೊಳಕ್ಕಾಗಲಿಲ್ಲ. ಮಾಮೂಲಿ ಬಾಳೆಕಂಬ, ದಿಂಡು, ಆಮೇಲೆ ಹೂವು ಹಣ್ಣು ಎಲ್ಲನೂ ತೊಗೊಂಬಂದೆ. ಅವೆಲ್ಲ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ದೀಪಲ ಕಂಬ ತಾವು ಅಷ್ಟೇ ನೆನಪಾಗಿದೆ, ಮಿಕ್ಕಿದಾಗ ಎಲ್ಲೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಸೀದಾ ಮನೆಗೆ ಹೋಗಲಿಲ್ಲ, ಲೇಟ್ ಆಗುತ್ತೆ ಬಿಡು ಅಂದ್ಬಿಟ್ಟು ಎಲ್ಲ ತೊಗೊಂಡು ನಮ್ಮ ಅಣ್ಣ ಬಾಬಾ ಮನೆಗೆ ಕರ್ಕೊಂಬಂದ. ಹಿಂಗೆ ಹೋಗ್ಬಿಡೋಣ ನಡಿ, ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ತೊಗೊಂಡು ಸೀದಾ ಮನೆಗೆ ಬಂದೆ. ಈ ರೀತಿ ಹಬ್ಬದ ಹಿಂದಿನ ತಯಾರಿ. ಆದರೆ ಇನ್ನೂ ಏನೇನೋ ಎಲ್ಲ ವೀಡಿಯೋ ಮಾಡ್ಕೋಬೇಕಿತ್ತು, ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಂದರೆ ನೆನಪಾಗಲಿಲ್ಲ, ಗಡಿಬಿಡಿಗೆ ಟೆನ್ಷನ್ಗೆ ಆಗಲೇ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.